ದಿಕ್ಕಾಲಾದ್ಯನವಚ್ಛಿನ್ನಾನಂತ ಜನ್ಮಾತ್ರಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನವಶಾಂತಾಯ ತೇಜಸ್ಸೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಸಂಸ್ಥಾಪನಾ ಪೀಠಾಧಿಕಾರಿಗಳಾದಂಥ ಭೈರವೈಕ್ಯ ಜಗದ್ಗುರು ಕುಮಾರ ಚಂದ್ರಶೇಖರನಾಥ ಶ್ರೀಗಳವರ ಶ್ರೀ ಸನ್ನಿಧಿಗೆ ವಂದಿಸುತ್ತಾ, ಶ್ರೀಮಠದ ಸದ್ಯಕಾಲದ ಪೀಠಾಧಿಕಾರಿಗಳು, ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಅಷ್ಟೇ ಅಭಿರುಚಿ ಮತ್ತು ಜ್ಞಾನವನ್ನು ಹೊಂದಿ ಎಲ್ಲ ಕ್ಷೇತ್ರಗಳನ್ನು ಸಹಿತ ಮುನ್ನಡೆಸಿಕೊಂಡು ಹೋಗುವಂಥ ಸಾಮರ್ಥ್ಯಶೀಲ ಸನ್ಯಾಸಿ ಪೂಜ್ಯಪಾದ ನಿಶ್ಚಲಾನಂದ ಶ್ರೀಗಳವರ ಶ್ರೀಚರಣಗಳಲ್ಲಿ ವಂದಿಸಿ, ವೇದಿಕೆಯ ಮೇಲೆ ಆಸೀನರಾದಂಥ ವಿಭಾಗದ ಸಂಸದರಾದಂಥ ಡಾಕ್ಟರ್ ಮಂಜುನಾಥಜಿ ಅವರನ್ನೇ ಆದಿಯಾಗಿ ಈ ಮಹಾಸಂಸ್ಥಾನದ ಎಲ್ಲ ವಿಶ್ವಸ್ಥರಿಗೂ ಹಿರಿಯರಿಗೂ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಕೆಲವು ತಿಂಗಳುಗಳ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ಪೂಜ್ಯ ನಿಶ್ಚಲಾನಂದನಾಥ ಶ್ರೀಗಳ ಪರಿಚಯ ಆಗಿತ್ತು. ಅದು ನಮ್ಮ ಮಳವಳ್ಳಿ ಮಹೇಶ್ ಕುಮಾರ್ರಿಂದಾಗಿ. ನಾನು ಮಂಡ್ಯದಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆವಾಗ ಪೂಜ್ಯರ ಪರಿಚಯ ಆಯಿತು. ಈ ನಾಡಿನಲ್ಲಿ ಕೆಲವರನ್ನ ಇದೀಗ ಕಂಡರೂ ಸಹಿತ ಏನೋ ತುಂಬ ಬಹಳ ವರ್ಷಗಳ ಸಂಬಂಧ ಇದೆ ಏನೋ ಅಂತ ಅನಿಸುತ್ತೆ ಅಂತ ಅವ್ರು ನೋಡಿದ್ರೆ. ಅಂಥವರಲ್ಲಿ ಪೂಜ್ಯ ಶ್ರೀಗಳು ಅಂತ ನನಗನ್ಸುತ್ತೆ. ಇನ್ನು ಕೆಲವು ಜನ ಇರ್ತಾರಂತೆ, ದಿನಾಲು ಭೇಟಿ ಆಗ್ತಾರೆ, ಆದರೂ ಎಲ್ಲೋ ಇವ್ರು ನೋಡಿದ ಹಾಗೆ ಕಾಣಿಸುತ್ತೆ ಅಂತ ಅನಿಸುತ್ತಾ ಇರುತ್ತಂತೆ. ಹಾಗೂ ಜನ ಇರ್ತಾರಂತೆ. ಆದರೆ ನಮ್ಮ ಪೂಜ್ಯರು ಇತ್ತೀಚೆಗೆ ಭೇಟಿ ಆದರೂ ಸಹಿತ ಬಹಳ ನಮ್ದೇನೋ ಹಲವು ವರ್ಷಗಳ ಸಂಬಂಧ ಇದೆ ಏನೋ ಅನ್ನೋ ಹಾಗೆ ನಮ್ಮ ಬಾಂಧವ್ಯ. ಪೂಜ್ಯ ಶ್ರೀಗಳು ಮಠಕ್ಕೆ ನಾವು ಕರೆದಾಗ ದಯಮಾಡಿಸಿದ್ರು, 2 ದಿವಸ ಇದ್ದರು, ಹರಸಿದ್ರು, ಬಂದರು, ನಮ್ಮನ್ನು ಕರೆದರು. ಇದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ. ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ನಮ್ಮ ರೈತ ಒಂದು ವೇಳೆ ತನ್ನ ಒಕ್ಕಲತನವನ್ನು ಮಾಡದೇ ಇದ್ದರೆ ಜಗತ್ತು ಅನ್ನ ಆಹಾರಕ್ಕಾಗಿ ಬಿಕ್ಕುವಂಥ ಪರಿಸ್ಥಿತಿ ಬರುತ್ತೆ ಅಂತ ಮಾತಿನ ಅರ್ಥ. ನಾವು ಒಂದು ವೇಳೆ ರೈತರು, ಈಗ ನಮ್ಮ ಡಾಕ್ಟ್ರು ಹೇಳಿದರು, ರೈತ ತನ್ನ ಕೆಲಸ ಬಿಟ್ಟರೆ ಬಹಳ ಜನರು ಪ್ರಾಣ ಕಳೆದುಕೊಳ್ಬೇಕಾಗತ್ತೆ ಅಂತ. ಈ ದೇಶದಲ್ಲಿ ನೌಕರಿ ಬಹಳ ಕಡಿಮೆ ಇವೆ. ಎಲ್ಲ ಸೇರಿ 7.5% ಸರ್ಕಾರಿ ಮತ್ತು ಖಾಸಗಿ ನೌಕರಿಗಳೆಲ್ಲ ಸೇರಿ. ಆದರೆ ನಮ್ಮ ಕೃಷಿ 42% ಜನರಿಗೆ ಕೆಲಸ ಕೊಟ್ಟಿದೆ. ಅದರಲ್ಲಿಯೂ ಸಹಿತ ಈಗ ನಾವು ಒಂದು ವೇಳೆ ನಮ್ಮ ಹಳೆಯ ಕೃಷಿ ಏನಿತ್ತು, ಸಾವಯವ ಪಾರಂಪರಿಕ ಕೃಷಿ, ಆ ಕೃಷಿಯನ್ನು ಮುಂದುವರಿಸಿಕೊಂಡು ಹೋದಲ್ಲಿ ಬೆಳೀತಾ ಇರುವಂಥ ಫಾರ್ಮಸಿ ಇಂಡಸ್ಟ್ರಿ ತಾನೇ ಕಡಿಮೆ ಆಗುತ್ತೆ. ಹಾಸ್ಪಿಟಲ್ ಇಂಡಸ್ಟ್ರಿ ಏನು ಬೆಳೀತಾ ಇದೆ ಅದು ಕಡಿಮೆ ಆಗುತ್ತೆ. ಅದು ದೇಶದ ಒಳ್ಳೆಯ ಬೆಳವಣಿಗೆಯ ಲಕ್ಷಣ, ಅವು ಕಡಿಮೆ ಆಗೋದು. ಆಮೇಲೆ ಈ ದೇಶದಲ್ಲಿ ಬೇರೆ ಬೇರೆ ಅನವಶ್ಯಕ ಬೆಳವಣಿಗೆಗಳಂತ ಏನಾಗ್ತವೆ ಅವೆಲ್ಲ ಕಡಿಮೆ ಆಗ್ತವೆ. ತಮ್ಗೆ ಗೊತ್ತಿರಬೇಕು, ಪ್ರತಿ ದಿವಸನೂ ಗ್ಯಾಸ್ ಆಯಾತ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಸಾವಯವ ಕೃಷಿಯನ್ನ ರೈತರು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಸಹಿತ
ಬಯೋಗ್ಯಾಸ್ಗಳ ನಿರ್ಮಾಣ ಆದು ಅಂದ್ರೆ, ನಿನ್ನೆ ಒಬ್ಬ ದೊಡ್ಡ ಸೈಂಟಿಸ್ಟು ಬಂದಿದ್ರು, ನನ್ನ ಜೊತೆ ಕೂತ್ ಮಾತಾಡ್ತಿದ್ದೀವಿ. ಆ ಮನುಷ್ಯ 200 ಲೀಟರ್ ಬ್ಯಾರಲ್ನ ಒಂದು ಡ್ರಮ್ ತಗೊಂಡು, ಪ್ಲಾಸ್ಟಿಕ್ ಡ್ರಮ್ ತಗೊಂಡು, ಒಂದು ಮನೆಗೆ ಸಾಕಾಗುವಷ್ಟು, ಆಮೇಲೆ ಅದರ ಜೊತೆ ಒಂದು ಟ್ಯೂಬ್, ಯಾವುದೇ ಟ್ರ್ಯಾಕ್ಟರ್ದಾಗಿರಬಹುದು, ಒಂದು ಟ್ಯೂಬ್ ತಗೊಂಡು ಅದರಲ್ಲಿ ಗ್ಯಾಸ್ ಕಲೆಕ್ಷನ್ ಮಾಡಿ ಅದನ್ನ ಮನೆಗೆ ಬಳಸಿದ್ರೆ ಅದು 2 ಘನಮೀಟರ್ ಗ್ಯಾಸನ್ನು ಪ್ರತಿ ದಿವಸ ಕೊಡುತ್ತೆ. ಅಷ್ಟು ಗ್ಯಾಸ್ನಲ್ಲಿ ಒಂದು ಮನೆ 4-6 ಜನರು ಇರುವಂಥ ಒಂದು ಮನೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಹಾಗಾದ್ರೆ ಯಾರ ಮನೆಯಲ್ಲಿ 1 ಅಥವಾ 2 ದನಗಳು ಇರ್ತಾವೋ ಅವ್ರ ಮನೆಗೆ ಯಾವ ಗ್ಯಾಸನ್ನು LPG ಗ್ಯಾಸ್ ಖರೀದಿ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಇಷ್ಟೆಲ್ಲ ನಾವು ಈ ಗ್ಯಾಸ್ ಆಯಾತ ಮಾಡ್ತಾ ಇದ್ದೀವಿ. ಇನ್ನು ಬಹಳ ದಿವಸ ಭೂಮಿಯಲ್ಲಿನೂ ಗ್ಯಾಸ್ ಉಳಿದಿಲ್ಲ, ಅದು ಒಂದು ದಿವಸ ತೀರುವಂಥ ಪರಿಸ್ಥಿತಿಗೆ ಬಂದಿದೆ. ಆದರೆ ನಾವು ರೈತರು ಪ್ರತಿಯೊಬ್ಬರು ಈ ಗ್ಯಾಸ್ ಬಳಸೋದಾದ್ರೆ, ಮತ್ತು ರೈತರು ಅಲ್ಲದವರು ಸಹಿತ ಒಂದಿಷ್ಟು ಸಗಣಿಯನ್ನ ಖರೀದಿಸಿ, ಆಮೇಲೆ ಫುಡ್ ವೇಸ್ಟು ಅಥವಾ ಕಿಚನ್ ವೇಸ್ಟು ಅಂತ ಏನಂತೀವಿ, ಅಥವಾ ಮಾರುಕಟ್ಟೆಯಲ್ಲಿರುವಂಥ ಕೆಲವೊಂದು ವೇಸ್ಟನ್ನು ನಾವು ತುಣುಕುಗಳನ್ನಾಗಿ ಮಾಡಿ ನಮ್ಮ ಮನೆಯಲ್ಲಿ, ಯಾರ ಮನೆಯಲ್ಲಿ ಆಗ್ಬೋದು, ನಮ್ಮ ಮನೆಗೆ ಬೇಕಾಗುವಷ್ಟು ಗ್ಯಾಸನ್ನು ನಾವು ತಯಾರು ಮಾಡಿಕೊಳ್ಬೋದು. ಒಂದು ಅಂದರೆ ಸುಮಾರು 8 ರಿಂದ 10 ಲಕ್ಷ ಕೋಟಿ ಪ್ರತಿ ವರ್ಷ ನಾವು ಗ್ಯಾಸ್ ಖರೀದಿಸ್ತಾ ಇದ್ದೀವಿ. ಆ ಗ್ಯಾಸ್ ಖರೀದಿ ನಿಲ್ಲಿಸ್ಬೋದು. ನಾವು ಗ್ಯಾಸ್ ಬಳಸ್ಕೊಂಡು ಮತ್ತೊಬ್ಬರಿಗೆ ಕೊಡಬಹುದು, ಅಷ್ಟು ಗ್ಯಾಸನ್ನು ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರಗಳಿಗಾಗಿ 1,20,000 ಕೋಟಿ ಬರೀ ಸಬ್ಸಿಡಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಾದ್ರೆ ಅದರ ಮೂಲ ಬೆಲೆ ಎಷ್ಟಿರ್ಬೇಕು ತಾವು ವಿಚಾರ ಮಾಡಿ. ಒಂದು ವೇಳೆ ಈ ಗೋಬರ್ ಗ್ಯಾಸ್ನಿಂದ ಸ್ಲರಿ ಹೊರಗೆ ಬಂತು ಅಂದ್ರೆ ಲಕ್ಷ ಕೋಟಿ ಗಟ್ಟಲೆ ನಾವೇನು ಗೊಬ್ಬರ ಖರೀದಿ ಮಾಡ್ತಾ ಇದ್ದೀವಿ, ಆ ಗೊಬ್ಬರದ ಖರೀದಿಯೂ ಸಹಿತ ನಿಂತು ಬರೀ ನಮ್ಮ ಮನೆಯ ಕಂಪೋಸ್ಟ್ ಗೊಬ್ಬರದಿಂದ ನಮ್ಮ ಹೊಲಗಳನ್ನು ನಾವು ಶ್ರೀಮಂತಗೊಳಿಸಬಹುದು. ನಮ್ಮ ಹಸುಗಳಾಗಲಿ, ಎಮ್ಮೆಗಳೇ ಆಗಿರಲಿ, ದನಗಳೇ ಆಗಿರಲಿ, ಅವುಗಳಿಂದ ನಮ್ಮ ಮನೆಗಳನ್ನು ನಾವು ಶ್ರೀಮಂತಗೊಳಿಸಿಕೊಳ್ಬಹುದು. 2, 3ನೇದಾಗಿ ಇದೇ ಗೊಬ್ಬರವನ್ನು ನಮ್ಮ ಹೊಲಕ್ಕೆ ಹಾಕಿದಾಗ, ಈಗ ನಾವು ಪ್ರತಿ ದಿವಸ 1 kg ಆಹಾರ ತಗೊಂಡಿವಿ ಅಂದ್ರೆ, ಬೆಳಿಗ್ಗೆ 1 kg, ಬೆಳಿಗ್ಗೆ ಒಂದು ಅರ್ಧ kg, ಸಾಯಂಕಾಲ ಒಂದು ಅರ್ಧ kg ಆಹಾರ ಸ್ವೀಕಾರ ಮಾಡ್ತಿದ್ದೀವಿ ಅಂದ್ರೆ, ನಮಗೆ ತಿಳಿಯದಂತೆ ಸುಮಾರು ಒಂದು 27 ಮಿಲಿಗ್ರಾಮ್ ವಿಷ, ಡಾಕ್ಟರಿಗೆ ಹೇಳಿದಂತೆ ಸಾವಕಾಶವಾಗಿ ತಗೊಳ್ತಾ ಇದ್ದೀವಲ್ಲ, 27 ಮಿಲಿಗ್ರಾಮ್ ವಿಷ ನಮ್ಮ ಶರೀರದಲ್ಲಿ ಪ್ರತಿ ದಿವಸ ಹೋಗ್ತಾ ಇದೆ. ಇದನ್ನ ತಡೆಯೋದಕ್ಕೆ ಸಹಾಯ ಆಗತ್ತೆ ನಾವು ಮನೆಯಲ್ಲಿ ಸಾವಯವ ಕೃಷಿ ಮಾಡಿಕೊಂಡ್ರೆ. ಯಾಕಂದ್ರೆ ನಮ್ಮ ಅನ್ನದಲ್ಲಿ ವಿಷ ಬರೋದೇ ಎಲ್ಲಿಂದ? ಭೂಮಿಯಲ್ಲೇ ವಿಷ ಇರದೆ ಇದ್ರೆ ಇನ್ನು ವಿಷ ಬರೋದೆಲ್ಲಿಂದ? ಆದ್ರಿಂದ ಆ ವಿಷವನ್ನು ಸಹಿತ ನಾವು ಕಡಿಮೆ ಮಾಡೋದು ಈ ನಮ್ಮ ಸಾವಯವ ಕೃಷಿಯಿಂದ. ನಮ್ಮ ಭೂಮಿಗೆ ಬೇಕಾದಂತ ಗೊಬ್ಬರವನ್ನ ನಾವು ಒಂದು ವೇಳೆ ನಮ್ಮ ಮನೆಯಲ್ಲಿಯೇ ತಯಾರಿಸಿ ಭೂಮಿಗೆ ಹಾಕಿದ್ದಾದ್ರೆ, ಒಂದು ಖರ್ಚು ಕಡಿಮೆ ಆಗುತ್ತೆ, ವರ್ಷಕ್ಕೆ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿ ವರ್ಷ ನಾವು ಒಂದು ವೇಳೆ ಕಂಪೋಸ್ಟ್ ಗೊಬ್ಬರ ಅಥವಾ ಬೇರೆ ಬೇರೆ ಗೊಬ್ಬರಗಳು ಅಥವಾ ಜೀವಾಮೃತಗಳು ಅಥವಾ ಘನ ಜೀವಾಮೃತ ಆಗಿರಲಿ ಅಥವಾ ಗೋಕೃಪಾಮೃತ ಆಗಿರಲಿ, ಇಂಥವುಗಳನ್ನು ಬಳಸ್ತಾ ಹೋದಿವಿ ಅಂದ್ರೆ ನಮ್ಮ ಕೃಷಿ ಉತ್ಪಾದನೆಯ ಖರ್ಚು ಕಡಿಮೆ ಆಗುತ್ತೆ ಮತ್ತು ಪ್ರತಿ ವರ್ಷನೂ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ. ಈ ರಾಸಾಯನಿಕ ಗೊಬ್ಬರಗಳಿಂದ ಭೂಮಿಯ ಫಲವತ್ತತೆ ಪ್ರತಿ ವರ್ಷ ಕಡಿಮೆ ಆಗುತ್ತೆ, ಆದ್ರೆ ಖರ್ಚು ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ, ಇಳುವರಿ ಪ್ರತಿ ವರ್ಷನೂ ಇಳಿತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಸಾವಯವ ಕೃಷಿ ನಮ್ಮ ಭೂಮಿಯನ್ನು ಸುಧಾರಿಸುತ್ತೆ, ಅನ್ನದ ಗುಣಮಟ್ಟವನ್ನು ಸುಧಾರಿಸುತ್ತೆ. ಅದನ್ನು ಊಟ ಮಾಡೋದ್ರಿಂದ ನಮ್ಮ ಪ್ರಕೃತಿಗಳು ಸಹಿತ ಸುಧಾರಣೆ ಆಗ್ತಾವೆ. ಅನ್ನಗಳಲ್ಲಿ ಯಾವುದಾದ್ರೂ ಅನ್ನದ್ರವ್ಯಗಳ ಕೊರತೆ ಆದು ಅಂದ್ರೆ, ಅನ್ನದ್ರವ್ಯಗಳ ಕೊರತೆಯಿಂದಾಗಿ ಜೈಸೆ ಖಾವೆ ಅನ್ನ ವೈಸೆ ಹೋವೆ ಮನ, ನಾವು ಯಾವ ರೀತಿಯ ಅನ್ನವನ್ನು ಸ್ವೀಕಾರ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಮ್ಮ ಮನಸ್ಸು ತಯಾರಾಗುತ್ತಂತೆ. ಆ ಮನಸ್ಸಿನ ಅಸಂತುಲನದಿಂದಾಗಿ, ಆ ಮನಸ್ಸಿನ
ಹೊಯ್ದಾಟ ಹೋರಾಟದಿಂದಾಗಿ ಹೊಸ 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 ಸಮಸ್ಯೆಗಳು ಮನೆಯಲ್ಲಿ ಸಮಾಜದಲ್ಲಿ ನಿರ್ಮಾಣ ಆಗ್ತವೆ. ಅದರಿಂದಾಗಿ ನಮ್ಮ ಈ ಕೋರ್ಟ್ ಕಚೇರಿಗಳ ಖರ್ಚು ಪ್ರತಿ ವರ್ಷ ಹೆಚ್ಚಾಗ್ತಾ ನಡೆಯುತ್ತೆ. ನಾವು ಒಂದು ವೇಳೆ ಸಾವಯವ ಕೃಷಿಯನ್ನ ಮಾಡಿ ಒಳ್ಳೆಯ ಆಹಾರವನ್ನು ತಗೊಂಡ್ರೆ ಒಳ್ಳೆಯ ಶರೀರ, ಒಳ್ಳೆಯ ಶರೀರದಿಂದ ಒಳ್ಳೆಯ ಮನಸ್ಸು ತಯಾರಾಗುತ್ತೆ. ಒಳ್ಳೆಯ ಮನಸ್ಸಿನಿಂದ ರೋಗಮುಕ್ತವಾದಂಥ ಮನಸ್ಸಿನಿಂದ ಸಮಾಜದಲ್ಲಿ ಪರಿವಾರದಲ್ಲಿ ಸಂಘರ್ಷಗಳು ಕಡಿಮೆ ಆಗ್ತಾವು ಅಂತ, ಇದನ್ನು ಸಹಿತ ನಾವು ಸಾಧಿಸಬಹುದು ಅಂತ. ಆದ್ರಿಂದ ನಮ್ಮ ಈ ಸಾವಯವ ಕೃಷಿ, ನಿನ್ನೆ ಪ್ರಧಾನಮಂತ್ರಿಗಳು ಕೆಂಪುಕೋಟೆಯಿಂದ ಭಾಷಣ ಮಾಡ್ತಾ ಇರುವಾಗ ಸಪ್ತಶಕ್ತಿ ಧಾರೆಗಳನ್ನ ಹೇಳುವಾಗ ಒಂದು ಬಹುಮುಖ್ಯವಾದಂಥ ವಿಷಯವನ್ನ ಅದರಲ್ಲಿ 7ರಲ್ಲಿ ಒಂದನ್ನು ಹೇಳಿದ್ರು. ಕೆಮಿಕಲ್ ಫ್ರೀ ಅನ್ನವನ್ನ ನಾವು ತಯಾರು ಮಾಡಿದರೆ ಜಗತ್ತು ಒಂದೇ ಕಾಲ ಮೇಲೆ ನಿಂತಿದೆ ಅದನ್ನು ಖರೀದಿಸ್ಲಿಕ್ಕೆ. ನಾವು ಹೇಳಿದ ದರದಲ್ಲಿ, ನಾವು ಹೇಳಿದಂತೆ ಅದನ್ನು ಖರೀದಿ ಮಾಡಲಿಕ್ಕೆ ಜಗತ್ತು ಕಾಯ್ತಾ ಇದೆ. ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲರೂ ರಾಸಾಯನಿಕ ಪದ್ಧತಿಯಿಂದನೇ ಬೆಳೆಯುವವರಾಗಿದ್ದಾರೆ. ಎಲ್ಲ ದೇಶಗಳಲ್ಲಿಯೂ ಸಹಿತ ಹೊಸ ಹೊಸ ಸಮಸ್ಯೆಗಳು, ದೈಹಿಕ ಮಾನಸಿಕ ಸಮಸ್ಯೆಗಳು ಹುಡ್ತಾ ಇವೆ. ಆ ಸಮಸ್ಯೆಗಳನ್ನ ಕಡಿಮೆ ಮಾಡಬೇಕಾಗಿದ್ರೆ ಸಾವಯವ ಅನ್ನ ಎಲ್ರಿಗೂ ಬೇಕು. ಪಾರಂಪರಿಕ ಕೃಷಿಯಿಂದ ಬಂದಂತ ಅನ್ನ ಬೇಕು. ಆ ಅನ್ನವನ್ನ ಖರೀದಿಸ್ಲಿಕ್ಕೆ ಜಗತ್ತಿನ ಎಲ್ಲ ರಾಷ್ಟ್ರಗಳು, ಅದರಲ್ಲಿಯೂ ಸಹಿತ ಯಾರ ಕೈಯಲ್ಲಿ ಸಿಕ್ಕಾಪಟ್ಟೆ ಹಣ ಇದೆಯೋ ಅಂಥ ಆ ದೇಶಗಳು ಈ ಅನ್ನವನ್ನು ಖರೀದಿಸ್ಲಿಕ್ಕೆ ತಯಾರಿವೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇವತ್ತು ನಾವು ಇಡೀ ಒಟ್ಟು ಭೂಮಿಯ ಕೃಷಿ ಭೂಮಿ ಅಂತ ಏನಿದೆ ಅದರ 2% ಮಾತ್ರನ್ನ, ಅದರಲ್ಲಿಯ 2% ಮಾತ್ರನ್ನ ನಾವು ಸಾವಯವ ಕೃಷಿಗೆ ಅಳವಡಿಸಿದ್ದೀವಿ. ಆ 2% ಭೂಮಿಯೊಳಗೆ ಏನ್ ಬೆಳಿತೀವಲ್ಲ, ಬೆಳೆದದ್ರಲ್ಲಿ 1% ಮಾತ್ರ ನಾವು ತಿಂತೀವಿ, 99% ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಬರೀ 1% ನಾವು ಈ ದೇಶದವರು ಬಳಸ್ತಾ ಇರೋದು, 99% ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹಾಗಾದ್ರೆ ಎಲ್ಲವನ್ನೂ ನಾವೇ ಊಟ ಮಾಡಿದ್ರೆ ನಮ್ಮ ಪ್ರಕೃತಿ ಅಷ್ಟು ಚೆನ್ನಾಗಿ ಆಗ್ತಾ ಇರ್ಲಿಕ್ಕಿಲ್ಲ. ಆಮೇಲೆ ನಮ್ಮ ಖರ್ಚು, ಆಸ್ಪತ್ರೆ ಖರ್ಚು ಎಷ್ಟು ಕಡಿಮೆ ಆಗ್ಲಿಕ್ಕೆ, ಆಮೇಲೆ ನಮ್ಮ ಉತ್ಪಾದಕತಾ ಸಾಮರ್ಥ್ಯ, ನಮ್ಮ ಶರೀರದಿಂದ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚಾಗತ್ತೆ. ನಮ್ಮ ಅಸ್ವಾಸ್ಥ್ಯದಿಂದ, ಅನಾರೋಗ್ಯದಿಂದ ನಮ್ಮ ಕೆಲಸವನ್ನು ಮಾಡುವಂತ ಸಾಮರ್ಥ್ಯ ಘಟಿಸುತ್ತೆ ಪ್ರತಿ ದಿವಸ. ಆದ್ರೆ ನಮ್ಮ ಸಾಮರ್ಥ್ಯನೂ ಹೆಚ್ಚಾಗುತ್ತೆ. ಸಾಮರ್ಥ್ಯ ಹೆಚ್ಚಾದಂತೆ ನಮ್ಮ ಶ್ರಮದಿಂದ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಈ ದೇಶದ ಸಕಲ ಉತ್ಪಾದನೆ ಅಂತ ಏನಿದೆ ಅದನ್ನು ಹೆಚ್ಚಿಸುವಲ್ಲಿ ನಾವು ಬಹುದೊಡ್ಡ ಯೋಗದಾನವನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಅದು ಅಲ್ಲದೆ ಈ ಸಾವಯವ ಕೃಷಿಯನ್ನ ನಾವು ಮಾಡಿದ್ರೆ ಅದಕ್ಕೆ ಪ್ರತಿಯೊಬ್ಬರ ಮನೆಗಳಲ್ಲಿ ದನಗಳು ಬೇಕು, ವಿಶೇಷವಾಗಿ ಹಸುಗಳು ಬೇಕು. ಆ ಹಸುಗಳು ಪ್ರತಿಯೊಬ್ಬರ ಮನೆಯಲ್ಲಿ ಬಂದು ಅಂದ್ರೆ ಈ ನಗರಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಇವತ್ತೇನು ನಿರ್ಮಾಣ ಆಗಿದೆ. ಹಳ್ಳಿಗಳಲ್ಲಿ ಯಾವುದೇ ಕೆಲಸಗಳಿಲ್ಲ, ಉದ್ಯೋಗಗಳಿಲ್ಲ. ಆದ್ದರಿಂದ ನಾವು ಕೆಲಸಗಳನ್ನು ಹುಡುಕ್ತಾ ನಗರಗಳಿಗೆ ಏನು ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅದನ್ನು ತಡೆಯಲಿಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಯಾಕೆಂದ್ರೆ ತಾವು ನೋಡ್ರಿ, ಜನರ ಕೈಗೆ ಕೆಲಸ ಇಲ್ಲ ಅಂತ ಹೋಗ್ತಾ ಇದ್ದಾರೆ. ಒಂದು ವೇಳೆ ಸಾವಯವ ಕೃಷಿ ಹಳ್ಳಿಗಳಲ್ಲಿ ಬಂತು ಅಂದ್ರೆ ಹಳ್ಳಿಗಳಲ್ಲಿಯೇ ಗೊಬ್ಬರ ಕಾರ್ಖಾನೆಗಳು ತಯಾರಾಗ್ತಾವೆ. ಲಕ್ಷ ಲಕ್ಷ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಅವು ಗೊಬ್ಬರ ತರಿಸ್ತೀವಲ್ಲ, ಆ ಗೊಬ್ಬರ ಹಳ್ಳಿಗಳಲ್ಲಿ ತಯಾರಾಗುತ್ತೆ. ನಾವು ಎಷ್ಟೋ ಕೋಟಿ ಹಣ ಖರ್ಚು ಮಾಡಿ ತರುವಂತ ಗ್ಯಾಸ್ ಹಳ್ಳಿಗಳಲ್ಲಿ ತಯಾರಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಪ್ರತಿ ದಿವಸ ಒಬ್ಬ ವ್ಯಕ್ತಿಗೆ WHO ಏನು ಹೇಳುತ್ತೆ, ಒಬ್ಬ ವ್ಯಕ್ತಿಗೆ 800 ಮಿಲಿಲೀಟರ್ ಹಾಲು ಬೇಕು ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿಗೆ. ನಮ್ಮ ದೇಶದಲ್ಲಿ ನಾವು ಅರ್ಧ ಲೀಟರ್ನ ಹಿಡಿದ್ರು ಸಹಿತ 140 ಕೋಟಿ ಜನ ಇದ್ದೀವಿ. ಅಂದ್ರೆ 70 ಕೋಟಿ ಲೀಟರ್ ಹಾಲು ಪ್ರತಿ ದಿವಸ ನಮ್ಗೆ ಬೇಕು ನಮ್ಮ ದೇಶಕ್ಕೆ. ಆದ್ರೆ ಇವತ್ತಿನ ದಿವಸ ನಮ್ಮ ದೇಶದ ಹಾಲಿನ ಉತ್ಪಾದನೆ ಎಷ್ಟು? ಹಸು, ಎಮ್ಮೆ, ಆಡು, ಕುರಿ, ಒಂಟೆ ಇವೆಲ್ಲವುಗಳು ಸೇರಿ ಬರೀ 15 ಕೋಟಿ ಲೀಟರ್ 15 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಆದ್ರೆ ಪ್ರತಿ ದಿವಸ ಮಾರ್ಕೆಟ್ನಲ್ಲಿ ಹಾಲು ಬಳಕೆ ಆಗ್ತಾ ಇರೋದು 70 ಕೋಟಿ ಲೀಟರ್. ಹಾಗಾದ್ರೆ ಈ 55 ಕೋಟಿ ಲೀಟರ್ ಹಾಲು ಎಲ್ಲಿಂದ ಬಂತು? ಇದೆಲ್ಲ ಆರ್ಟಿಫಿಷಿಯಲ್ ಮಿಲ್ಕ್.
ಬೇರೆ ಬೇರೆ ಪದ್ಧತಿಯಿಂದ ತಯಾರು ಮಾಡ್ತಾ ಇದ್ದಾರೆ. ಯಾವುದನ್ನ ಪೌಡರ್ನಿಂದ ತಯಾರು ಮಾಡ್ತಾರೆ, ಯಾವುದು ಶರೀರಕ್ಕೆ ಸ್ವಾಸ್ಥ್ಯ ಪೂರಕ ಅಲ್ಲವೋ ಅದು. ಆಮೇಲೆ ಬೇರೆ ಬೇರೆ ಕೆಮಿಕಲ್ಗಳಿಂದ ಮತ್ತು ಬೇರೆ ಬೇರೆ ರಸಾಯನಗಳಿಂದ ಇದನ್ನ ತಯಾರು ಮಾಡಿ ಈ ಜನರಿಗೆ ಊಟ ಮಾಡಿಸ್ತಾರೆ. ತಮ್ಗೆ ಗೊತ್ತಿರಬೇಕು, ಹೋದ ತಿಂಗಳಲ್ಲಿ ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ರು ಈ ಅನ್ನ ನಾಗರಿಕ ಪೂರೈಕೆ ಅಂತ ಏನು ಖಾತೆ ಇದೆ, ಅಲ್ಲೊಬ್ರು ಕಮಿಷನರ್ ಬಂದ್ರು, ತುಕಾರಾಮ್ ಮುಂಡೆ ಅಂತ. ಆ ಮನುಷ್ಯ ಬಂದು ಒಂದು 2-3 ಡೇರಿ ಮೇಲೆ ರೇಡ್ ಮಾಡಿದ್ರು ಈ ನಕಲಿ ಹಾಲು ತಯಾರು ಮಾಡುವವ್ರ ಮೇಲೆ. 2 ದಿನಗಳಲ್ಲಿ ಡೇರಿ ಕಲೆಕ್ಟ್ ಆಗ್ತಾ ಇರುವಂತ ಹಾಲು 25 ಲಕ್ಷ ಲೀಟರ್ ಹಾಲು ಕಳೆದೋಯ್ತು 2 ದಿನಗಳಲ್ಲಿ. ಈ ದೊಡ್ಡ ದೊಡ್ಡ ಡೇರಿಗಳು ಏನು ಹಾಲು ಸಪ್ಲೈ ಮಾಡ್ತಿದ್ವಲ್ಲ ಅವ್ರ ಮೇಲೆ ರೇಡ್ ಮಾಡಿದ್ರು. ಮಾಡಿದ ತಕ್ಷಣ 25 ಲಕ್ಷ ಲೀಟರ್ ಹಾಲು ಕಡಿಮೆ ಆಯ್ತು. ಅಷ್ಟೇ ಅಲ್ಲ, ಈ ಪನೀರ್ ಅಂತ ಏನ್ ಬಳಸ್ತೀವಲ್ಲ ನಾವು, ಪನೀರ್ ಮಾರ್ಕೆಟ್ನಿಂದ ಈ ಮಹಾರಾಷ್ಟ್ರದಲ್ಲಿ ಪನೀರ್ ಮಾರ್ಕೆಟ್ನಲ್ಲೇ ಸಿಗ್ತಾ ಇಲ್ಲ. ಯಾಕೆಂದ್ರೆ ಪನೀರ್ 90% ಪನೀರ್ ತಯಾರಾಗ್ತಾ ಇರೋದು ಆರ್ಟಿಫಿಷಿಯಲ್ ಹಾಲಿನಿಂದ, ಕೆಮಿಕಲ್ನಿಂದ. ಹಾಗಾದರೆ ರೋಗಗಳು ಯಾಕೆ ಬರಬಾರ್ದು, ಯಾಕೆ ಬರ್ಲಿಕ್ಕಿಲ್ಲ? ಇದರ ಜೊತೆಗೆ ಇನ್ನೂ ಸಾವಿರ ಸಮಸ್ಯೆಗಳು ಈ ಆರ್ಗ್ಯಾನಿಕ್ ಇರದೇ ಇರೋದ್ರಿಂದ. ಒಂದು ವೇಳೆ ನಮ್ಮ ರೈತರು ಈ ಹಸುಗಳನ್ನ ಎಮ್ಮೆಗಳನ್ನ ಸಾಕಿದ್ರು ಅಂದ್ರೆ ಜನರ ಕೈಗೆ ಕೆಲಸ ಸಿಗುತ್ತೆ. ನೋಡಿ, 65 ಬರೀ 15 ಕೋಟಿ ಲೀಟರ್ ಹಾಲು ನಮ್ಮಲ್ಲಿ ತಯಾರಾಗುತ್ತೆ. ಇನ್ನೂ 55-60 ಕೋಟಿ ಲೀಟರ್ ಹಾಲು, 55 ಕೋಟಿ ಲೀಟರ್ ಹಾಲು ಬೇಕು. ಆ 55 ಕೋಟಿ ಲೀಟರ್ ಹಾಲಿಗೆ ಎಷ್ಟು ದನಗಳನ್ನ ಸಾಕ್ಬೇಕಾಗತ್ತೆ, ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಆಮೇಲೆ ಗೊಬ್ಬರ ಎಷ್ಟು ಹೆಚ್ಚಾಗುತ್ತೆ, ಗ್ಯಾಸ್ ಎಷ್ಟು ಹೆಚ್ಚಾಗುತ್ತೆ. ಬರೀ 15 ಕೋಟಿ ಹಾಲಿನ ಹಸುಗಳು ಎಮ್ಮೆಗಳಿಂದಾನೇ ಇಷ್ಟು ಸುಧಾರಣೆ ಆಗ್ತಾ ಇದ್ರೆ ಇನ್ನು ಇಷ್ಟೆಲ್ಲ ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಹಾಲನ್ನ ನಾವು ಉತ್ಪಾದನೆ ಮಾಡಲಿಕ್ಕೆ ಎಮ್ಮೆಗಳನ್ನ ಹಸುಗಳನ್ನ ಸಾಕಿದ್ರೆ ಹೈನುಗಾರಿಕೆಯಲ್ಲಿ ಎಷ್ಟು ದೊಡ್ಡ ಬೆಳವಣಿಗೆ ಕಂಡು ಬರುತ್ತೆ ಅನ್ನೋದನ್ನ ನಾವು ರೈತರೇ ವಿಚಾರ ಮಾಡಬೇಕು. ಆಮೇಲೆ ನಾವು ನಮ್ಮ ಹಳ್ಳಿಗಳನ್ನ ಯಾವ ರೀತಿಯಾಗಿ ಸಮೃದ್ಧಗೊಳಿಸಿಕೊಳ್ಬೇಕು ಅನ್ನೋದು. ನಾವು ನಿನ್ನೆ ಒಂದು ಪ್ರಯೋಗ ಮಾಡಿದೀವಿ. ಏನು ಅಂದ್ರೆ, ಬರೀ ಒಂದಿಷ್ಟೇ ಕಟ್ಟಿಗೆಗಳು ಇಷ್ಟೇ, ಒಂದು ಅರ್ಧ ಕೆಜಿನೂ ಇಲ್ಲ, ಅರ್ಧ ಕೆಜಿ ಕಟ್ಟಿಗೆಯಿಂದ ಕೆಲವೊಂದು ಒಲೆಗಳನ್ನ ತಯಾರಿಸಿದ್ದಾರೆ. ಅರ್ಧ ಕೆಜಿನೂ ಇಲ್ಲ. ಅಥವಾ ನಮ್ಮ ಮನೆಯಲ್ಲಿರುವಂತ ಯಾವುದೇ ಬಯೋಮಾಸ್ನಿಂದ ಆ ಒಲೆಯನ್ನು ಹೊತ್ತಿಸಿದ್ರೆ ಆ ಒಲೆ ಈ ವಾತಾವರಣದಲ್ಲಿರುವಂತ ಕಾರ್ಬನ್ ಸಹಿತ ತಗೊಂಡು ಸುಟ್ಟು ಹಾಕುತ್ತೆ. ಈಗ ನಮ್ಮ ವಾತಾವರಣದಲ್ಲಿ ಕಾರ್ಬನ್ ಏನಿದೆಯಲ್ಲ, ಎಷ್ಟು ಇರಬೇಕಲ್ಲ, ಅದ್ರ 100 ಪಟ್ಟು ಹೆಚ್ಚಾಗಿದೆ. ಆ ಕಾರ್ಬನ್ ಹೇಗೆ ಕಡಿಮೆ ಮಾಡೋದು ಅಂತಂದ್ರೆ ಇಂಥ ಒಲೆಗಳಿಂದ ಆ ಕಾರ್ಬನ್ ಕಡಿಮೆ ಆಗುತ್ತೆ. ಒಂದ್ ವೇಳೆ ಸಾವಯವ ಪದ್ಧತಿ ಬಂತು, ಬೆರಣಿಗಳು ಬಂದು, ಅಥವಾ ಬಯೋಮಾಸ್ ಏನಾದ್ರೂ ಒಣಗಿದ್ದು ಸಿಕ್ತು, ಅಥವಾ ಇದ್ದಿಲುಗಳು ಸಿಕ್ಕು, ಅಥವಾ ಸ್ವಲ್ಪ ಕಟ್ಟಿಗೆ, ತಾವನ್ಬಹುದು ಈ ಕಟ್ಟಿಗೆ ಸುಡ್ಲಿಕ್ಕೆ ಹೇಳಿದ್ರೆ ಜನ ಕಾಡು ಕಡಿತಾರೆ ಅಂತ. ಅಲ್ಲ, ನಾವು ಏನನ್ನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಕಟ್ಟಿಗೆ ಬೇಕಾದಂತ ಗಿಡಗಳನ್ನ ತಯಾರು ಮಾಡುವಂತ ಸಾಮರ್ಥ್ಯ ನಮಗಿದೆಯಲ್ಲ. ನಮಗೆ ಗ್ಯಾಸ್ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅರಬ್ ದೇಶದಿಂದ ತರುವಂತ ಗ್ಯಾಸನ್ನ, ಆದ್ರೆ ಕಟ್ಟಿಗೆ ತಯಾರು ಮಾಡ್ಲಿಕ್ಕೆ ನಮಗ್ ಬರುತ್ತೆ. ಉರುವಲುಗಳನ್ನ ನಮ್ಮ ಬದುವಿನ ಮೇಲೆ ಹಚ್ಚಿ ನಾವು ಉರುವಲು ಕಟ್ಟಿಗೆಗಳನ್ನ ತಯಾರು ಮಾಡಿಕೊಂಡು 1 ಅಥವಾ 1.5 ವರ್ಷದಲ್ಲೇ ನಮ್ಮ ಮನೆಗೆ ಪೂರ್ತಿಯಾಗಿ ಮತ್ತೊಬ್ಬರಿಗೆ ಕೊಡುವಷ್ಟು ಸಹಿತ. ಆಮೇಲೆ ಅದಕ್ಕೆ ಒಳ್ಳೆಯ ಒಲೆಗಳು ಒಂದಿಷ್ಟು ಸಹಿತ ಆ ಒಲೆಯ ಜ್ವಾಲೆ ಏನಿರುತ್ತಲ್ಲ, ಆ ಜ್ವಾಲೆ ಯಾವಾಗಲೂ ಸ್ವಲ್ಪ ನೀಲಿ ಬಣ್ಣದ ಜ್ವಾಲೆ ಇತ್ತು ಅಂತಂದ್ರ ಯಾವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಈ ಹವಾಮಾನದಲ್ಲಿ ಅಥವಾ ಈ ವಾತಾವರಣದಲ್ಲಿ ಅದು ಬಿಡೋದಿಲ್ಲ. ಒಂದು ವೇಳೆ ಜ್ವಾಲೆ ಕೆಂಪಾಗಿತ್ತು ಅಂತಂದ್ರೆ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಈ ವಾತಾವರಣದಲ್ಲಿ ಆ ಒಲೆಗಳು ಬಿಡ್ತಾ ಇರ್ತವೆ. ಆದ್ರಿಂದ ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಈ ವಾತಾವರಣದಲ್ಲಿರುವಂತಹ ಅಥವಾ ಕಟ್ಟಿಗೆಯಲ್ಲಿರುವಂತಹ ಮೊನಾಕ್ಸೈಡ್ ಇತ್ಯಾದಿ ಘಾತಕ ರಸಾಯನಗಳು ಏನಿವೆಯಲ್ಲ ಅವುಗಳನ್ನೆಲ್ಲ ಸುಡಬೇಕಾಗತ್ತೆ. ಅವನ್ನೆಲ್ಲ ಸುಡುವಂತ ಸಾಮರ್ಥ್ಯ ಈ ಬಯೋಮಾಸ್ನಲ್ಲಿ ಅಥವಾ ಈ ಕಟ್ಟಿಗೆಯಲ್ಲಿ ಇರೋದ್ರಿಂದ ನಾವು ಇದರಿಂದ ಬರುವ ದಿನಮಾನಗಳಲ್ಲಿ ದೇಶವನ್ನು ಬಹುದೊಡ್ಡ ಅಭಿವೃದ್ಧಿಯತ್ತ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಹಸುಗಳು ನಮ್ಮ ಮನೆಯಲ್ಲಿ ಇದ್ದು ಅಂತಂದ್ರೆ ನಮ್ಮ ಭೂಮಿಯ ಆರೋಗ್ಯ, ನಮ್ಮ ಡಾಕ್ಟರ್ ಆಗ್ಲೇ ಹೇಳ್ದಂಗೆ, ನಮ್ಮ ಭೂಮಿಯ ಆರೋಗ್ಯ ನಮ್ಮ ಹಸುಗಳ ಗಂಜಲದ ಮೇಲೆ ನಿಂತಿದೆ. ಈ ನಮ್ಮ ಭೂಮಿಗೆ ಬೇಕಾಗುವಷ್ಟು ಯೂರಿಯಾ
ಬರೀ ನಮ್ಮ ಗೋವಿನ ಮೂತ್ರದಿಂದ ಸಿಗುತ್ತೆ. ನಮ್ಮ ಭೂಮಿಗೆ ಬೇಕಾಗುವಂಥ NPK ಅಂತೆ ನೈಟ್ರೋಜನ್ ಬಿಟ್ಟರು ಪೊಟ್ಯಾಶು ಮತ್ತು ಫಾಸ್ಫರಸ್ ಅಂತ ಏನಿವೆ ಅವೆಲ್ಲವುಗಳು ಸಹಿತ ನಮ್ಮ ಗೋವಿನ ಸಗಣಿಯಲ್ಲಿವೆ. ಆದ್ರಿಂದ ಪ್ರತಿಯೊಬ್ಬ ರೈತ ಮನೆಯಲ್ಲಿ ಸಾಧ್ಯವಿದ್ದರೆ, ಮೊದಲು ಎಲ್ಲರ ಮನೆಯಲ್ಲಿ ಹಸುಗಳಿದ್ದು, ಇವತ್ತು ನಾವು ಹಸುಗಳನ್ನು ಕಡಿಮೆ ಮಾಡಿದ್ದೀವಿ. ಹಸುಗಳನ್ನು ನಾವು ಮಾರಾಟ ಮಾಡಿಬಿಟ್ಟಿವಿ. ಯಾಕೆ ಅಂದ್ರೆ ಅದು ಹಾಲು ಕೊಡೋದಿಲ್ಲ ಅಂತ. ಹಸು ಮುಖ್ಯವಾಗಿ ಹಾಲು ಕೊಡೋದಾದ್ರೂ ವ್ಯವಸಾಯ ಅಲ್ಲ, ಹಾಲು ಅದರ ಬೈ ಪ್ರಾಡಕ್ಟ್. ಆದ್ರೆ ಮೇನ್ ಪ್ರಾಡಕ್ಟ್ಸು ಅದರ ಗೊಬ್ಬರ ಮತ್ತು ಮೂತ್ರ, ಗೋಮಯ ಮತ್ತು ಗೋಮೂತ್ರ ಅದರ ಮೇನ್ ಪ್ರಾಡಕ್ಟ್ಸು. ಅದು ಜೀವಂತ ಇರುವವರೆಗೂ ಪ್ರತಿ ದಿವಸ ಕೊಡುವಂತಹದ್ದು. ಆದ್ರೆ ವರ್ಷದಲ್ಲಿ 4-6 ತಿಂಗಳದು ಹಾಲು ಕೊಡುವಂತ ಸಮಯ ಅದರದ್ದು. ನಾವು ಅದರಲ್ಲಿಯೂ ಸಹಿತ ಸುಧಾರಣೆಯನ್ನು ಮಾಡಬೇಕು. ಹಸುಗಳು ಏನಿವೆ ಅಲ್ಲ, ಹಸುಗಳಲ್ಲಿ ತಳಿ ಸುಧಾರಣೆಯನ್ನ ಮಾಡ್ಬೇಕು. ಬರ್ಬರ್ತಾ ಮೊದಲು ತುಂಬಾ ಹಾಲು ಕೊಡುವಂತ ಹಸುಗಳು ನಮ್ಮಲ್ಲಿದ್ದು ಇನ್ ಬ್ರೀಡಿಂಗ್ ಆಗಿ ಹಸುಗಳ ಹಾಲು ಕಡಿಮೆ ಆಗ್ತಾ ಬಂದು 1 ಲೀಟರ್ನೋ 2 ಲೀಟರ್ಗೋ ಬಂದು ನಿಂತು. ಆದ್ರೆ ತಾವು ಪ್ರಯತ್ನ ಪಟ್ರೆ, ನಾನು ಮಾಡಿದ್ದು ಹೇಳ್ತೇನೆ ತಮಗೆ, ಅವುಗಳಿಗೆ ಒಳ್ಳೆ ಆಹಾರ, ಸಂತುಲಿತ ಆಹಾರವನ್ನು ಕೊಟ್ರೆ, ಒಳ್ಳೆ ಮಿನರಲ್ ಮಿಕ್ಸರ್ ಅನ್ನ ನಾವು ಒಂದು ವೇಳೆ ಕೊಟ್ರೆ ಮತ್ತು ಆಹಾರವನ್ನು ಚೆನ್ನಾಗಿ ಕೊಟ್ರೆ 1-2 ಲೀಟರ್ ಹಸು ಕೊಡುವಂತ ಹಸುಗಳು, ನಾನು ದೇವಳಿ ಹಸುಗಳನ್ನು ತಂದಿದ್ದೆ, ನನಗೆ 3 ಲೀಟರ್ ಹಾಲು ಕೊಡ್ತಿತ್ತ ಹಸು ಒಂದ್ ಸಮಯಕ್ಕ. ಇವತ್ತು ನಮ್ಮ ಗೋಶಾಲೆಯಲ್ಲಿ ಹಸುವನ್ನು ಚೆನ್ನಾಗಿ ಸಂಗೋಪನೆ ಮಾಡಿದ ಕಾರಣವಾಗಿ 7.5 ಲೀಟರ್ ಬೆಳಿಗ್ಗೆ 7.5 ಲೀಟರ್ ಸಾಯಂಕಾಲ, ಅಂದ್ರೆ 6 ಲೀಟರ್ ಕೊಡುವಂತ ಹಸು 15 ಲೀಟರ್ ಹಾಲು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಆ ಹಸುವಿನ ಸಂತಾನವನ್ನು ಬೆಳೆಸೋದಕ್ಕಾಗಿ ನಾನು IVF ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದೀನಿ, ಎಂಬ್ರಿಯೋ ಟೆಕ್ನಾಲಜಿಯನ್ನು. ಆ ಹಸುವಿನ ಶುಕ್ರಾಣುಗಳನ್ನು ತಗೊಂಡು, ಅಂಥದ್ದೇ ಹಸುವಿನ ಒಂದು ಹೋರಿಯನ್ನ ತಗೊಂಡು ಅದರ ವೀರ್ಯಾಣುಗಳನ್ನ ತಗೊಂಡು ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿ ಲ್ಯಾಬೊರೇಟರಿಯಲ್ಲಿ ಇಟ್ಟು 8 ದಿನಗಳಲ್ಲಿ ಒಂದು ಎಗ್ ತಯಾರಾಗುತ್ತೆ, ಒಂದು ತತ್ತಿ ತಯಾರಾಗುತ್ತೆ. ಅದನ್ನ ನಿಮ್ಮ ಮನೆಯಲ್ಲಿರುವಂತ ಸಾಮಾನ್ಯ ಹಸುಗಳ ಹೊಟ್ಟೆಯಲ್ಲಿ ಇಟ್ಟರು ಸಹಿತ, ಅವು ಬೆದೆಗೆ ಬರುವಂತ ಮಾಡಿ ಅವುಗಳ ಹೊಟ್ಟೆಯಲ್ಲಿಟ್ಟರು, ಗರ್ಭಾಶಯದಲ್ಲಿ ಇಟ್ಟರೆ 1 ವರ್ಷದಲ್ಲಿ ತಮಗೆ 15 ಲೀಟರ್ ಹಾಲು ಕೊಡುವಂತ ಹಸು 1 ವರ್ಷದಲ್ಲಿ ತಮಗೆ ಸಿಗುತ್ತೆ. ಮುಂದೆ 2 ವರ್ಷದಲ್ಲಿ ಏನಿಲ್ಲ ಅಂದ್ರೆ ನಿಮಗೆ 10 ಲೀಟರ್, ಆಮೇಲೆ ಮುಂದೊಂದು ವರ್ಷದಲ್ಲಿ ಅದು 15 ಲೀಟರ್ ಹಾಲು ಕೊಡುತ್ತೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಒಂದು ಹಸು ನೈಸರ್ಗಿಕ, ಈಗ ನಾನು ಹೇಳಿದ್ನೆಲ್ಲ 15 ಕೋಟಿ ಲೀಟರ್ನಿಂದ 70 ಕೋಟಿ ಲೀಟರ್ ವರೆಗೆ ಹೋಗಿ ನಾವು ಮುಟ್ಟಬೇಕಾಗಿತ್ತು ಅಂದ್ರೆ ಈ ನೈಸರ್ಗಿಕ ಪದ್ಧತಿಯಲ್ಲಿ ಹೋಗಿ ಎಂದೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೇಬೇಕಾಗತ್ತೆ. ಆ ಟೆಕ್ನಾಲಜಿ ಯಾವುದಂದ್ರೆ ಎಂಬ್ರಿಯೋ ಟೆಕ್ನಾಲಜಿ ಅಥವಾ ಸಿಮೆನ್ಸ್ ಟೆಕ್ನಾಲಜಿ. ನಾವು ಕೆಲವು ಕಡೆ ಒಳ್ಳೆ ಹೋರಿಗಳನ್ನ, ಯಾವ ಹೋರಿಗಳ ಪೂರ್ತಿ ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿದೆಯೋ, ಬ್ಲಡ್ ಲೈನ್ ಅದು ಚೆನ್ನಾಗಿದೆಯೋ, ಬ್ಲಡ್ ಕ್ಯಾರೆಕ್ಟರ್ ಚೆನ್ನಾಗಿದೆಯೋ, ಅದನ್ನ ಆರಿಸಿ ಅದರಿಂದ ವೀರ್ಯ ತಕೊಂಡು ಆ ವೀರ್ಯಗಳನ್ನ ಸಿಮೆನ್ಸ್ ಟ್ಯೂಬ್ಗಳಲ್ಲಿ ಹಾಕಿ ಆ ಟ್ಯೂಬ್ಗಳನ್ನ ನಾವು ರೈತರಿಗೆ ಹಂಚ್ತಾ ಇದ್ದೀವಿ. ಕಿಲಾರಿ ಆಕಳುಗಳು ಯಾವ 2 ಅಥವಾ 3 ಲೀಟರ್ಗಿಂತ ಹೆಚ್ಚು ಹಾಲು ಕೊಡೋದಿಲ್ಲ. ಈಗ ನಾನು 12ರಿಂದ 14 ಲೀಟರ್ ಹಾಲು ಕೊಡುವಂತ ಕಿಲ್ಲಾರಿ ಹಸುಗಳು ಮತ್ತು ಅಂಥದ್ದೇ ಹಸುವಿನ ಹೋರಿಗಳನ್ನ ಹುಡುಕಾಡಿ ಆ ಹೋರಿಗಳನ್ನು ತಂದು ಅವುಗಳ ಸೀಮೆನ್ಸ್ ತಯಾರು ಮಾಡಿ ರೈತರಿಗೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆ ಹೋರಿ ಸಿಗುತ್ತೆ. ಆಮೇಲೆ ಅದು ಇನ್ನೊಂದು ಎಂಬ್ರಿಯೋ ಟೆಕ್ನಾಲಜಿ ಅಂತ, ಒಂದು ಹೋರಿ 1 ವರ್ಷಕ್ಕೆ 1 ಲಕ್ಷ ಹೋರಿಗಳನ್ನ, 1 ಲಕ್ಷ ಕರುಗಳನ್ನು ಕೊಡುವಂತ ಸಾಮರ್ಥ್ಯ ಅದರಲ್ಲಿ ಇರ್ತದೆ. ಒಂದು ಅಣು ಸಾಕೋದಕ್ಕೆ, ಒಂದು ಮಗುವನ್ನು ಹುಟ್ಟಿಸ್ಲಿಕ್ಕೆ 1 ಅಣು ಸಾಕು. ಒಂದು ಹೋರಿ ಲಕ್ಷಗಟ್ಟಲೆ ಕರುಗಳನ್ನು ಕೊಡುವಂತ ಸಾಮರ್ಥ್ಯ ಹೊಂದಿದೆ. ಆಮೇಲೆ ಒಂದು ಹಸು ತನ್ನ ಜೀವಿತ ಕಾಲದಲ್ಲಿ 15ರಿಂದ 20 ಕರುಗಳನ್ನ ನೈಸರ್ಗಿಕವಾಗಿ ಕೊಡಬಹುದು. ಆದ್ರೆ ಎಂಬ್ರಿಯೋ ಟೆಕ್ನಾಲಜಿಯನ್ನ ನಾವು ಬಳಸಿದೀವಿ ಅಂತಂದ್ರೆ ಆ ಹಸು, ಒಳ್ಳೆ ಹಸು ಅಂತ ಏನಿದೆ ಅದು ದಿನಕ್ಕೊಂದು ಕರುವನ್ನು ಕೊಡುವಂತ ಸಾಮರ್ಥ್ಯ ಬರುತ್ತೆ. ಅದು 20-25 ವರ್ಷ ಬದುಕಿದ್ರೆ 1 ವರ್ಷಕ್ಕೆ 300ರಿಂದ 500 ಹೀಗೆ ತಾವು ಹಿಡ್ಕೊಂಡು ಹೋದ್ರು ಸಹಿತ ಅಷ್ಟು ಕರುಗಳನ್ನ ತನ್ನ ಜೀವಿತ ಕಾಲಾವಧಿಯಲ್ಲಿ ಕೊಡುತ್ತೆ. ಆಮೇಲೆ 1 ವರ್ಷದ ಕರು ಸಹಿತ ಶುಕ್ರಾಣುಗಳನ್ನು ಕೊಡ್ಲಿಕ್ಕೆ ಸಮರ್ಥವಾಗಿರುತ್ತೆ. ಆಮೇಲೆ ಹಾಲು ಹಿಂಡೋದನ್ನ ಬಿಟ್ಟು ಬರಡಾದಂತ ಆ ಹಸು ಸಹಿತ
ತನ್ನ ಶುಕ್ರಾಣುಗಳನ್ನು ಕೊಟ್ಟು ತನ್ನ ಸಂತಾನವನ್ನು ವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಎಂಬ್ರಿಯೋ ಟೆಕ್ನಾಲಜಿಯಿಂದ. ಅದು ಈಗ ಬರ್ತಾ ಇದೆ, ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ತಿಳ್ಕೊಂಡು ಜನ ಅದನ್ನ ದುರ್ಲಕ್ಷಿಸ್ತಾ ಇದ್ದಾರೆ. ಆದ್ರೆ ನಾನು ನಮ್ಮ ಗೋಶಾಲೆಯಲ್ಲಿ ಅದನ್ನು ಮಾಡಿ ಈಗಾಗಲೇ ನಮ್ಮ ಗೋಶಾಲೆಯಲ್ಲಿ 30-40 ಹಸುಗಳನ್ನ ಪ್ರೆಗ್ನೆಂಟ್ಸ್ ಆಗಿ ತಯಾರಾಗಿವೆ. ಮೊದಲ 2 ಕರುಗಳು ಇದೇ ವಾರದಲ್ಲಿ ಬಂದು, ಇನ್ನು ಮುಂದೆ ಇದು ಸಕ್ಸಸ್ ರೇಟು 30% ಇದೆ, 26ರಿಂದ 30%. ಅದನ್ನ ಸಾವಕಾಶವಾಗಿ ಹೆಚ್ಚು ಮಾಡ್ತಾ ಹೋದಿವಿ ಅಂದ್ರೆ ಒಂದು 50% ಹೋದ್ರೂ ಸಾಕು. ಈ ದೇಶಕ್ಕೆ ಪ್ರತಿಯೊಬ್ಬರ ಮನೆಯ ರೈತನಿಗೆ ಬೇಕಾಗುವಂತ ಒಂದೊಂದು ಹಸು, ಎಲ್ಲರ ಮನೆಯಲ್ಲಿ ಹಸುಗಳು ಬಂದು ಹೋರಿಗಳು ಬಂದು ಅಂದ್ರೆ ಮುಂದೆ ಈ ಟೆಕ್ನಾಲಜಿ ಅವಶ್ಯಕತೆನೂ ಉಳಿಯೋದಿಲ್ಲ. ನೈಸರ್ಗಿಕವಾಗಿನೇ ನಮ್ಮ ಊರಲ್ಲಿ ಅಂಥದ್ದೇ ಕರುಗಳು ಹುಟ್ಲಿಕ್ಕೆ ಆರಂಭ ಆಗ್ತಾವು. ರೈತನಿಗೆ ಬೆಳಿಗ್ಗೆ 5-10 ಲೀಟ್ರು, ಸಾಯಂಕಾಲ 5-10 ಲೀಟ್ರು ಹಾಲು ಕೊಡುವಂತ ಹಸುಗಳು ಬರ್ತಾವು. ಅವಾಗ ಆಹಾರದಿಂದನೂ ಸಹಿತ ದೇಶ ಸಮೃದ್ಧ ಆಗತ್ತೆ ಅಂತ ನಾವು ಸಾವಯವ ಕೃಷಿಯಿಂದ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ. ಇಷ್ಟೇ ಅಲ್ಲ, ತಮ್ಗೆ ಗೊತ್ತಿರಬೇಕು, ಈ ಸಗಣಿ ಅಂತ ಏನಿದೆಯಲ್ಲ, ಈ ಸಗಣಿಯನ್ನ ಸತ್ತ ಹಸುವಿನ ಕೋಡುಗಳಲ್ಲಿ 2 ಕೋಡುಗಳಿರ್ತಾವು, ಎಲ್ಲ ಕೊಳತು ಹೋದ್ರೂ ಕೋಡುಗಳು ಕೊಳೆಯೋದಿಲ್ಲ. ಆ ಕೋಡುಗಳಲ್ಲಿ ಈ ಸತ್ತ ಹಸುವಿನ ಇದ್ರೊಳಗ ಈ ಸಗಣಿಯನ್ನ, ಒಣಗಿದ ಸಗಣಿಯ ಪುಡಿಯನ್ನ, ಅದರ ಜೊತೆ ಸ್ವಲ್ಪ ಗೋಕೃಪಾಮೃತ ಮತ್ತು ಇನ್ನು ಜೀವಾಮೃತಗಳನ್ನ ಸೇರಿಸಿದ್ದನ್ನ ಅದರೊಳಗೆ ತುಂಬಿ ನಾವು ಭೂಮಿಯಲ್ಲಿ ಕೆಲವು ತಿಂಗಳುಗಳವರೆಗೆ ಹುಗಿದಿಟ್ಟಿವಿ. ಆಮೇಲೆ ಅದನ್ನ ತಗೊಂಡ್ರೆ ಒಂದು ತೊಲೆ ಅದರಲ್ಲಿ 10 ಗ್ರಾಮ್ ಗೊಬ್ಬರ ಇರುತ್ತಲ್ಲ, 1 ಎಕರೆಗೆ ಸಾಕಾಗುವಷ್ಟು ಕೆಲಸ ಮಾಡುತ್ತೆ. ಬರೀ ನೀರಿನಲ್ಲಿ ಹಾಕಿ ನಾವು ಭೂಮಿಗೆ ಸ್ಪ್ರೇ ಮಾಡಿದರೆ ಸಾಕು, 1 ಎಕರೆ ಭೂಮಿಗೆ ಕೋಟಿ ಒಂದು ಇಂಚು ಕ್ಷೇತ್ರದೊಳಗ ಕೋಟಿಗಟ್ಟಲೆ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಸಾಮರ್ಥ್ಯ ಅದರಲ್ಲಿ ಬರುತ್ತೆ. ಆದ್ರಿಂದ ನಾವು ಈ ಸಾವಯವ ಕೃಷಿಗೆ ಹೋಗ್ಬೇಕು, ಹಸುಗಳು ಹೆಚ್ಚಾಗಬೇಕು ಅಂತ ತಿಳ್ಕೊಂಡೆ ನಮ್ಮ ಪೂಜ್ಯರು. ಯಾಕಂದ್ರೆ ಒಂದು ಹಸು ತಮ್ಮ ಮನೆಯಲ್ಲಿತ್ತು ಅಂದ್ರೆ ಒಬ್ಬ ವೈದ್ಯ ಮನೆಯಲ್ಲಿದ್ದ ಹಾಗೆ. ಆ ಹಸುವಿನ ಸಗಣಿಯಿಂದ ಸಾಕಷ್ಟು ಉಪಚಾರಗಳಾಗ್ತಾವ. ಆಮೇಲೆ ಆ ಹಸು ಕರು ಹಾಕಿದ ನಂತರ ಏನು ಹಾಲು ಕೊಡುತ್ತಲ್ಲ, ಸುಮಾರು ಒಂದು 5-6 ದಿನಗಳವರೆಗೆ ಅಥವಾ 10 ದಿನಗಳವರೆಗೆ ಎಳೆ ಹಾಲು ಅಂತ ನಾವೇನು ಕರಿತೀವಿ, ಆ ಹಾಲು ಬಹುದೊಡ್ಡ ಔಷಧಿ. ಅವುಗಳನ್ನ, ಆ ಹಾಲನ್ನ ಇವತ್ತಿನ ದಿವಸ ನಾವೇ ಆ ಪೌಡರನ್ನ, ಹಾಲನ್ನ ಡ್ರೈ ಮಾಡಿ ಅದರ ಪೌಡರ್ ತಯಾರು ಮಾಡ್ತೀವಿ. ಮಾಡಿ ಕ್ಯಾಪ್ಸೂಲ್ನಲ್ಲಿ ತುಂಬಿದ್ರೆ 1 ಕ್ಯಾಪ್ಸೂಲ್ 20 ರೂಪಾಯಿಗೆ ಹೋಗ್ತಾ ಇದೆ. ಕ್ಯಾನ್ಸರ್ ಆದವರು, TB ಆದವರು, HIV ಆದವರು, ಇಂಥ ಅಸಾಧ್ಯ ರೋಗಗಳಂತೇನು ಯಾರ ಶರೀರದಲ್ಲಿ ರೋಗ ಪ್ರತಿಕಾರಕ ಶಕ್ತಿ ಕಡಿಮೆ ಇದೆಯಲ್ಲ, ಅವರು ಬೆಳಿಗ್ಗೆ ಸಾಯಂಕಾಲ ತಗೊಂಡ್ರೆ ಅಂಥ ವ್ಯಕ್ತಿಗಳು ದಷ್ಟಪುಷ್ಟರಾಗಿದ್ದನ್ನ ನಾವು ಪ್ರಯೋಗದಿಂದ ಮಾಡಿದ್ದು. ಅಷ್ಟು ಹಣವನ್ನ ಅದು ಕೊಡ್ಲಿಕ್ಕೆ ಸಾಧ್ಯ ಇದೆ, ನಾವು ಮಾಡ್ಬೇಕಷ್ಟೇ. ಅಷ್ಟೇ ಅಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಆ ಹಸು ಕರುವನ್ನ ಹಾಕಿದ ನಂತರ ಏನದರದ್ದು ಮಾಂಸ ಅಂತ ಬೀಳುತ್ತಲ್ಲ, ಆ ಮಾಂಸ ಸಹಿತ ಒಕ್ಕಲಿಗನಿಗೆ ಬಂಗಾರಕ್ಕಿಂತಲೂ ಬೆಲೆಯುಳ್ಳದ್ದಾಗಿರುತ್ತೆ. ಆ ಮಾಂಸವನ್ನು ಹೀಗೆ 1 ಬ್ಯಾರಲ್ ನೀರಿನಲ್ಲಿ ಹಾಕಿ 1 kg 1.5 kg ಬೆಲ್ಲ, 1-1.5 ಲೀಟರ್ ಮಜ್ಜಿಗೆ, ಅಷ್ಟೇ ಗೋಮೂತ್ರ ಹಾಕಿ 1 ತಿಂಗಳವರೆಗೆ ಹಾಗೆ ಇಟ್ಟು, ಆ ನಂತರ ಆ ನೀರನ್ನ ನಿಮ್ಮ ಯಾವುದೇ ಬೆಳೆಗೆ ಡ್ರೆಂಚಿಂಗ್ ಮಾಡಿದ್ರಿ ಅಂದ್ರೆ, ಅಥವಾ ಭೂಮಿಗೆ ಸ್ಪ್ರೇ ಮಾಡಿದ್ರಿ, ಅಥವಾ ಬೆಳೆಗೆ ಸ್ಪ್ರೇ ಮಾಡಿದ್ರಿ ಅಂದ್ರೆ 15 ದಿನಗಳಲ್ಲಿ ನಿಮ್ಮ ಬೆಳೆಯ ಕಳೆ ಬದಲಾಗುತ್ತೆ. ನೀವು ಲಕ್ಷ ಕೊಟ್ಟು ಖರ್ಚು ಮಾಡಿದ್ರು ಆಗ್ಲಾರ್ದಂತ ಕೆಲಸ ಅದರಿಂದ ಆಗುತ್ತೆ. ಅದು ಆ ಮಾಂಸವನ್ನು 5 ಸಾರಿ ಇದೇ ರೀತಿ ಬಳಸಬಹುದು. ಆಮೇಲೆ ಅದರಲ್ಲಿ ಇನ್ನೊಂದು ದೊಡ್ಡ ಸಾಮರ್ಥ್ಯ ಅಂದ್ರ, ಆ ಮಾಂಸ ಏನ್ ಬೀಳುತ್ತೆ ಅದರಲ್ಲಿ ಒಳಗೊಂದು ಬಿಳಿ ಪದರ ಇರುತ್ತೆ. ಆ ಬಿಳಿ ಪದರನ್ನ ಸುಲಿದು ತಾವು ಸ್ವಚ್ಛವಾಗಿ ತೊಳೆದು ಒಣಗಿಸಿದ್ರೆ ಅದು ಸಹಿತ ಬೇರೆ ಬೇರೆ ಕೆಲಸಗಳಲ್ಲಿ ಬಹುದೊಡ್ಡ ಗಾಯಗಳಂತ ಏನಾಗ್ತಾವ, ಗ್ಯಾಂಗ್ರೀನ್ ಅಂತ ಗಾಯಗಳು, ಆ ಗಾಯಗಳ ಮೇಲೆ ಸ್ವಚ್ಛವಾಗಿ ತೊಳೆದು ಆ ಪೌಡರ್ ಹಾಕಿದ್ರೆ ಗಾಯಗಳು 15 ದಿನ 1 ತಿಂಗಳಿನಲ್ಲಿ ತುಂಬಿ ಬರ್ತಾವ. ಅಷ್ಟೇ ಅಲ್ಲ, ಅಸ್ತಮಾದಲ್ಲಿ ಬಹುದೊಡ್ಡ ಕೆಲಸ ಮಾಡುತ್ತೆ ಅದು. ಆ ಪರದೆಯನ್ನ, ಬಿಳಿ ಪರದೆಯನ್ನ ಜೇನುತುಪ್ಪದೊಂದಿಗೆ ತೆಗೆದು ಪ್ರತಿ ದಿವಸ 1 ಚಮಚೆ ನಾವು ತಗೊಂಡ್ರೆ 1 ತಿಂಗಳಿನಲ್ಲಿ ಅಸ್ತಮಾ ಸಹಿತ ಕಡಿಮೆ ಆಗಿ ಅಂಥ ಸಾಮರ್ಥ್ಯ ಅದರಲ್ಲಿದೆ.